ಹಾಯ್, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಬಿಗ್ಗೆಸ್ಟ್ ಟ್ರೇಡ್ ಆಫ್ IPL ಆಗುತ್ತೆ ಈ ಸೀಸನ್ ಅಲ್ಲಿ ಅಂತ ಹೇಳಿದೆ. ಅಂದ್ರೆ 2027ರ ಕಮಿಂಗ್ ಸೀಸನ್ ಅಲ್ಲಿ ಅಂತ. ಯಾರಿರ್ಬೋದು ಅಂತ ಅನೇಕ ಪ್ರಶ್ನೆಗಳು. ಈಗಾಗಲೇ ನೀವು ರಿಷಬ್ ಪಂತ್ ಡೆಲ್ಲಿಗೆ ಹೋಗೋದು, ಕುಲ್ದೀಪ್ ಯಾದವ್ LSG ಹೋಗೋದು, KL ರಾಹುಲ್ ಕ್ಯಾಪ್ಟನ್ ಆಗೋದು, ಇದೆಲ್ಲ ಅಪ್ಡೇಟ್ ಅನ್ನ ನೋಡಿದೀರಾ. ಆದ್ರೆ ಇದು ಬೇರೆನೆ. ಇದು ಮುಂಬೈ ಇಂಡಿಯನ್ಸ್ ಹಾಗೆ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆಯಬಹುದಾದಂತ ಒಂದು ಬಿಗ್ಗೆಸ್ಟ್ ಟ್ರೇಡ್. ಪ್ಲೇಯರ್ಸ್ ಗಳು ಯಾರು ಅಂತ ನೋಡಿದಾಗ ಒಬ್ರು ಆಲ್ರೌಂಡರ್, ಮತ್ತೊಬ್ರು ಓಪನಿಂಗ್ ಬ್ಯಾಟ್ಸ್ಮನ್, ಹಾಗೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಕೂಡ. ಬಟ್ ಮುಂಬೈ ಇಂಡಿಯನ್ಸ್ ಬಂದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ. ನಂಬರ್ 1 ಯಶಸ್ವಿ ಜೈಸ್ವಾಲ್ ರಾಜಸ್ಥಾನ್ ರಾಯಲ್ಸ್ ಇಂದ, ಅವರಿಂದ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಇಂದ. ಇದೇ ಈಗ ಸದ್ಯಕ್ಕೆ ನಡೀತಿರುವಂತ ಒಂದು ಚರ್ಚೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಅಂತ ಕೂಡ ಇದೆ, ಇವರಿಬ್ಬರನ್ನ ಸ್ವಾಪ್ ಮಾಡೋದಕ್ಕೆ. ಆದ್ರೆ ಹೇಗೆ ಅನ್ನೋದು ಗೊತ್ತಾಗಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಫ್ಟರ್ ಸಂಜು ಸ್ಯಾಮ್ಸನ್ ಅವರು ಏನು ರಾಜಸ್ಥಾನ್ ರಾಯಲ್ಸ್ ಇಂದ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಹೋದ್ಮೇಲೆ ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇತ್ತು, ಅದರಲ್ಲೂ ಯಶಸ್ವಿ ಜೈಸ್ವಾಲ್ಗೆ ನಿರೀಕ್ಷೆ ಇತ್ತು ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ. ಆದ್ರೆ ಅವರ ದತ್ತು ಪುತ್ರ ರಿಯಾನ್ ಪರಾಗ್ ಅವರಿಗೆ ರಾಜಸ್ಥಾನ್ ರಾಯಲ್ಸ್ ಯಾವತ್ತೂ ಕೂಡ ಮಣೆ ಹಾಕಿದೆ. ಕೆಟ್ಟ ಫಾರ್ಮಲ್ ಇದ್ದಾಗ್ಲೂ ಕೂಡ, ಓವರ್ ಆಕ್ಟಿಂಗ್ ಗಳನ್ನ ಮಾಡಿದಾಗ್ಲೂ ಕೂಡ ರಿಯಾನ್ ಪರಾಗ್ನ ಬಿಟ್ಕೊಟ್ಟಿಲ್ಲ. ಸೊ ಹಾಗಾಗಿ ಅದೊಂದು ಯಾವುದೋ ಬ್ಯಾಕ್ ಗ್ರೌಂಡ್ ಅಲ್ಲಿ ದಮ್ಮೆ ನೋಡಿತಿದ್ರಲ್ಲ, ಅದನ್ನ ನೋಡಿದಾಗ್ಲೂ ಕೂಡ ಯಾವುದೇ ಆಕ್ಷನ್ ಆಗ್ಲಿಲ್ಲ ಅವ್ರ ಮೇಲೆ. ಸೊ ಹಾಗಾಗಿ ರಿಯಾನ್ ಪರಾಗ್ ಮೇಲೆ ಅತಿಯಾದ ವಿಶ್ವಾಸ ಇದೆ ಅವರಿಗೆ. ಬಟ್ ಈ ಸಲ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಕೂಡ, ಅವರ ಟೀಮ್ ತಂದಿದ್ದಾರೆ ಎಲ್ಲಿವರೆಗೂ, ಆಲ್ಮೋಸ್ಟ್ ಫೈನಲ್ ಅವ್ರಿಗೆ ತಂದಿದ್ರು ಅವರು. ಸೊ ಆ ಕಾರಣಕ್ಕೆ ವೈಭವ್ ಸೂರ್ಯವಂಶಿ ರೀಸನ್ ಇರ್ಬೋದು ಅದಕ್ಕೆ. ಬಟ್ ರಿಯಾನ್ ಪರಾಗ್ ಅದರ ಕ್ರೆಡಿಟ್ ಅನ್ನ ತಗೊಳ್ತಾರೆ. ಸೊ ಯಶಸ್ವಿ ಜೈಸ್ವಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಅಂತ, ಬಟ್ ಮಾಡ್ಲಿಲ್ಲ. ಸೊ ಆಗಿಂದನೇ ಅವರ ಆಟದಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಕಾಣ್ತಾ ಇತ್ತು. ಸೊ ಮೇ ಬಿ ಅವರು ಮುಂಬೈ ಇಂಡಿಯನ್ಸ್ಗೆ ಬಂದ್ರೆ ಲೋಕಲ್ ಮುಂಬೈ ಪ್ಲೇಯರ್ ಅವರು, ಅದೊಂದು ಪ್ಲಸ್ ಆಗುತ್ತೆ. ಮುಂಬೈ ಪ್ಲೇಯರೇ ಬಂದಾಗ, ಹೇಗೆ ಸೂರ್ಯಕುಮಾರ್ ಮುಂಬೈನಿಂದ ಎದ್ದು ಅಲ್ಲೇ ಆಡ್ತಿದ್ದಾರೆ. ಸೊ ಸೂರ್ಯಕುಮಾರ್ ಮುಂದಿನ ವರ್ಷ ಬೇರೆ ಕಡೆ ಹೋದ್ರೂ ಹೋಗ್ಬೋದು, ಯಾಕಂದ್ರೆ ಈ ಸಲ ಯಾವುದೇ ರೀತಿಯ ಕೈ ಹಿಡಿದಿಲ್ಲ. ಇನ್ನೊಂದ್ ಕಡೆ ಇಂಡಿಯನ್ ಟೀಮ್ ಅಲ್ಲೂ ಕೂಡ ಅವರಿಲ್ಲ. ಸೊ ಮುಂಬೈ ಇಂಡಿಯನ್ಸ್ ಅವ್ರನ್ನ ಕನ್ಸಿಡರ್ ಮಾಡುತ್ತಾ, ನನಗೆ ಯಾಕೋ ಡೌಟ್ ಇದೆ, ಬೇರೆ ಟೀಮಿಗೆ ಹೋಗ್ಬೋದು. ನನ್ಗನ್ಸುತ್ತೆ ಕೋಲ್ಕತಾ ನೈಟ್ ರೈಡರ್ಸ್ ವಿಲ್ ಬಿ ಅ ವೆರಿ ಗುಡ್ ಫ್ರಾಂಚೈಸ್ ಫಾರ್ ಹಿಮ್ ಅಂತ. ಯಶಸ್ವಿ ಜೈಸ್ವಾಲ್ ಮುಂಬೈಗೆ, ಹಾರ್ದಿಕ್ ಪಾಂಡ್ಯ ಅಲ್ಲಿಗೆ ಹೋಗ್ಬೋದು, ಬಟ್ ಕ್ಯಾಪ್ಟನ್ ಆಗಲ್ಲ. ಅವರಿಗೆ ಮಿಡ್ಲ್ ಆರ್ಡರ್ ಅಲ್ಲಿ ಒಂದು ಪ್ಲೇಯರ್ ವಿತ್ ಜಡೇಜಾ, ಒಬ್ಬ ಆಲ್ರೌಂಡರ್ ಸಿಕ್ಕಿದ್ರೆ ಇನ್ನಷ್ಟು ಚೆನ್ನಾಗುತ್ತೆ. ಸೊ ಆ ರೀಸನ್ಗೆ ಈ ಒಂದು ಸ್ವಾಪ್ ಆಗುವಂತ ಚಾನ್ಸಸ್ ಇದೆ. ಮುಂಬೈಗೆ ಪ್ಲಸ್ ಏನೇ ಅದು, ಓಪನಿಂಗ್ ಅಲ್ಲಿ ಒಳ್ಳೆ ಪ್ಲೇಯರ್, ಲೋಕಲ್ ಪ್ಲೇಯರ್ ಸಿಗ್ತಾರೆ ಅವರಿಗೆ, ಅದು ಕೂಡ ಯಂಗ್ ಪ್ಲೇಯರ್. ಇನ್ನೊಂದ್ ಕಡೆ ಹಾರ್ದಿಕ್ ಪಾಂಡ್ಯ ಆಲ್ರೆಡಿ ಮುಂಬೈಯಿಂದ ಮುನ್ಸ್ಕೊಂಡಿದ್ದಾರೆ. ಬಹುಶಃ ಇಟ್ ವಿಲ್ ಬಿ ಎ ಗುಡ್ ಡೀಲ್ ಫಾರ್ ಹಿಮ್ ಆಲ್ಸೋ. ಬಟ್ ಇವ್ರನ್ನ ಟಾರ್ಗೆಟ್ ಮಾಡ್ತಿರುವಂತ ಇನ್ನರ್ ಟೀಮ್ಗಳು ಅಂತಂದ್ರೆ, ಒಂದು ಚೆನ್ನೈ ಸೂಪರ್ ಕಿಂಗ್ಸ್, ಇನ್ನೊಂದ್ ಕಡೆ KKRಗೂ ಕೂಡ ಇಂಟ್ರೆಸ್ಟ್ ಇದೆಯಂತೆ KKR ಟ್ರೇಡ್ ಮಾಡಕ್ಕೆ. ಬಟ್ KKR ಮುಂಬೈ ಇಂಡಿಯನ್ಸ್ ಇಟ್ಟಂತ ಒಂದಷ್ಟು ಕಂಡೀಷನ್ಸ್ ಎಲ್ಲ ವರ್ಕ್ ಆಗಿಲ್ಲ ಅಂತ ಒಂದಷ್ಟು ಬ್ಯಾಕ್ ಗ್ರೌಂಡ್ ನ್ಯೂಸ್ಗಳಿದೆ. ಏನಂತಂದ್ರೆ, ಅವರು ಈ ವರುಣ್ ಚಕ್ರವರ್ತಿ ಹಾಗೆ ಸುನಿಲ್ ನರೇನ್ ಇಬ್ರನ್ನೂ ಕೂಡ ಕೇಳಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೇಡ್ ಮಾಡೋಕೆ ಅಂತ ಸುದ್ದಿ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ ಏನೋದು ಗೊತ್ತಿಲ್ಲ, ಬಟ್ ರೂಮರ್ಸ್ ಅಂತೂ ಇದ್ದೇ ಇದೆ. ಬಟ್ ಕೆಲವೊಂದು ಇಂಥ ರೂಮರ್ಸ್ ಗಳೇ ನಿಜ ಆಗಿರೋದು. ಸೊ ಇದನ್ನ ನೀವು ತಳ್ಳಿ ಹಾಕೋ ಹಾಗಿಲ್ಲ. ಸಂಜು ಸ್ಯಾಮ್ಸನ್ ಹಾಗೆ ಜಡೇಜಾ ಸ್ವಾಪ್ ಆಗ್ತಾರೆ ಅಂತ ಈ ತರನೇ ರೂಮರ್ ಸ್ಟಾರ್ಟ್ ಆಗಿದ್ದು, ಆಮೇಲೆ ಅದೇ ನಿಜ ಆಗಿತ್ತು. ಅದಕ್ಕೋಸ್ಕರ ಯಾವುದೇ ರೂಮರ್ ಗಳನ್ನ ನಾವು ನಮ್ದೇ ಇರೋಕ್ಕೂ ಆಗಲ್ಲ. IPL ಟ್ರೇಡಿಂಗ್ ವಿಚಾರದಲ್ಲಂತೂ ನಮ್ದೇ ಇರೋಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದನ್ನ KKR ಒಪ್ಪಿಲ್ಲ, ಯಾಕಂದ್ರೆ ಅವರ ಮೈನ್ ಸ್ಟ್ರೀಮ್ ಆ ಒಂದು ಬ್ಯಾಕ್ ಬೋನ್ ಇರೋದೇ ಸ್ಪಿನ್ ಅಲ್ಲಿ ಸುನಿಲ್ ನರೇನ್ ಹಾಗೆ ವರುಣ್ ಚಕ್ರವರ್ತಿ. ಸೊ ಅದು ಮಾತುಕತೆ ನಡೆದಿಲ್ಲ, ಟೈ ಅಪ್ ಓಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಮೇ ಬಿ ಆ ಕಾರಣಕ್ಕೆ ಕೋಲ್ಕತ್ತಾಗೆ ಅವ್ರು ಹೋಗಲ್ಲ. ಬಟ್ ಕೋಲ್ಕತ್ತಾಗೆ ಒಂದು ಕ್ಯಾಪ್ಟನ್ಸಿ ಪ್ಲೇಯರ್ ಬೇಕು. ಬಹುಶಃ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಅದಕ್ಕೆ ಟ್ರೈ ಮಾಡಿರ್ತಾರೆ ಅವರು. ರಹಾನೆ ಅವ್ರನ್ನ ಆ ಕ್ಯಾಪ್ಟನ್ಸಿಯಿಂದ ತೆಗೆದು ಒಬ್ಬ ಕ್ಯಾಪ್ಟನ್ಸಿ ಒಂದು ಹ್ಯಾಂಡಲ್ ಮಾಡುವಂತ ಪ್ಲೇಯರ್ ಬೇಕು ಅಂತ. ಅದರ್ವೈಸ್ ದೇ ಕ್ಯಾನ್ ಗೋ ಫಾರ್ ಸೂರ್ಯಕುಮಾರ್ ಯಾದವ್. ನನ್ಗೆ ಅನ್ಸುತ್ತೆ ಇದೆರಡು ಚಾನ್ಸಸ್ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೇಡ್ ಮಾಡೋದು ಎಷ್ಟು ಓಕೆ? ಜೈಸ್ವಾಲ್ ಮುಂಬೈಗೆ ಬಂದ್ರೆ ಹೇಗಿರುತ್ತೆ, ಅಥವಾ ಬೇರೆ ಯಾವ ಟೀಮಿಗೆ ಹಾರ್ದಿಕ್ ಪಾಂಡ್ಯ ಹೋದ್ರೆ ಒಳ್ಳೇದು? ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. RCB ಬಗ್ಗೆ ಹಿಂದೆ ನಾನು ಹಾಕಿದ್ದೆ, ಬಹಳಷ್ಟು ಜನ ಬೇಡವೇ ಬೇಡ ಗುರು, ಯಾರು ಬಂದ್ರು ಕೂಡ ಹಾರ್ದಿಕ್ ಪಾಂಡ್ಯ ಮಾತ್ರ ಬೇಡ ಅಂತ ಹೇಳ್ತಿದ್ದೀರಾ. ಗೊತ್ತಿಲ್ಲ, ಒಳ್ಳೆ ಪ್ಲೇಯರ್ನೇ, ಬಟ್ ಕೆಲವೊಂದು ಆಟಿಟ್ಯೂಡ್ ಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಬಹುಶಃ ಹಾರ್ದಿಕ್ ಪಾಂಡ್ಯ ಮತ್ತೆ ರೈಟ್ ಪಾತಿಗೆ ಬರ್ತಾರೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನೀವು ಕಮೆಂಟ್ ಮಾಡಿ, ಹಾರ್ದಿಕ್ ಪಾಂಡ್ಯನ ಎಲ್ಲಿಗೆ ಟ್ರೇಡ್ ಮಾಡಿದ್ರೆ ಒಳ್ಳೇದು? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಪಿನಿಯನ್ ಕೂಡ ಮ್ಯಾಟರ್ಸ್ ಲಾಟ್, ತುಂಬಾ ಮುಖ್ಯ ನನಗೆ. ನಮಸ್ಕಾರ.